ಎಲ್ಲರಿಗೂ ನಮಸ್ಕಾರ. ಒಲವಿನ ಪಯಣ ಲವ್ ಅಂಡ್ ಫ್ಯಾಮಿಲಿ ಕಥೆಯಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಇದೇ ಫೆಬ್ರವರಿ 21ಗೆ ಥಿಯೇಟರ್ ಅಲ್ಲಿ ರಿಲೀಸ್ ಆಗಲಿದೆ. ಈ ಮೂವಿನ ಟೇಕ್ ಆಫ್ ಆಗೋಗಿದೆ. ಸಾಂಗ್ ರಿಲೀಸ್ ಆಗಿ ತುಂಬಾ ಹಿಟ್ ಆಗಿದೆ, ಮತ್ತೆ ಟೀಸರ್ ರಿಲೀಸ್ ಆಗಿ ಸಕ್ಸಸ್ ಆಗಿದೆ. ಈ ಮೂವಿನ ಹೀರೋಯಿನಿ ಖುಷಿ ಅವರು ನಮ್ ಜೊತೆ ಇದ್ದಾರೆ, ಬನ್ನಿ ಮಾತಾಡೋಣ. ಹೇಳಿ ಮ್ಯಾಮ್, ನಿಮ್ಮ ಹೆಸರಲ್ಲಿ ತುಂಬಾ ಖುಷಿ ಇದೆ, ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಈ ಮೂವಿಯಲ್ಲಿ ಆಕ್ಟ್ ಮಾಡಿರೋದಕ್ಕೆ, ಮತ್ತೆ ಹೀರೋಯಿನ್ ಚಾನ್ಸ್ ಹೇಗೆ ಸಿಕ್ತು ಮ್ಯಾಮ್ ನಿಮ್ಗೆ? ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಒಲವಿನ ಪಯಣ ಸಿನಿಮಾದಲ್ಲಿ ವರ್ಕ್ ಮಾಡೋದಕ್ಕೆ ನನಗೆ ತುಂಬಾನೇ ಖುಷಿ ಇತ್ತು. ಅಂದ್ರೆ ಇಂಥ ಒಂದು ಬ್ಯೂಟಿಫುಲ್ ಟೀಮ್ಗಳ ಜೊತೆ ವರ್ಕ್ ಮಾಡೋಕ್ಕೆ ನನಗೆ ತುಂಬಾನೇ ಖುಷಿ ಆಗಿತ್ತು. ಸೊ ಈ ಒಂದು ಒಲವಿನ ಪಯಣ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ನಮ್ಮ ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್ ಪ್ರದೀಪ್ ಸರ್ ಇಂದ. ಫಸ್ಟ್ ಹೀರೋ ಬಗ್ಗೆ ಹೇಳ್ತೀನಿ, ವೆರಿ ಸಪೋರ್ಟಿವ್. ಅಂದ್ರೆ ಆಕ್ಚುಲಿ ನನಗೆ ಮಡಿಕೇರಿ ವೆದರ್ ಆಗಿ ಬರ್ಲಿಲ್ಲ, ಸೊ ಹುಷಾರ್ ತಪ್ಪಿದೆ. ಸೊ ಐ ಥಿಂಕ್ ಕೇರಿಂಗ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಬಿಸಿಲೇನಾದ್ರೂ ಇತ್ತು ಅಂದ್ರೆ ಬಾ ನೆರಳಿಗೆ ಅಂತ. ಸೊ ಇಟ್ ವಾಸ್ ಅ ವೆರಿ ಗುಡ್ ಟೀಮ್. ಸೊ ನೆಕ್ಸ್ಟ್ ಡೈರೆಕ್ಟರ್ ಅಂತ ಬಂದ್ರು ಅಷ್ಟೇ, ಅವರು ಅಷ್ಟೇ ಕೇರಿಂಗ್ ಆಗಿರ್ಬೋದು, ಅವರು ಅಷ್ಟು ಡೆಡಿಕೇಶನ್, ಅವರು ಕೆಲಸದ ಮೇಲೆ ಪ್ರಾಮಾಣಿಕತೆ ಅಷ್ಟು ಕೊತ್ತಿ ಮಾಡ್ತಾ ಇದ್ರು. ಒಂದು ಗಮನ ನನ್ನ ಹತ್ರ ಇತ್ತು, ಓಕೆ ಶಿ ಇಸ್ ನಾಟ್ ವೆಲ್. ಆಮೇಲೆ ನನಗೆ ಅಲ್ಲಿ ಟ್ರೀಟ್ಮೆಂಟ್ ಸಹ ಇತ್ತು. ಎಷ್ಟೇ ಬಿಸಿ ಇದ್ರು ನೀನ್ ಇವತ್ತು ಹೋಗಿ ಇಂಜೆಕ್ಷನ್ ತಗೋಬೇಕು, ಟ್ಯಾಬ್ಲೆಟ್ಸ್ ತಗೊಂಡ ಎಲ್ಲಾನು ಕೇಳ್ತಾ ಇದ್ರು. ಮಡಿಕೇರಿ ಶೆಡ್ಯೂಲ್ ಆಕ್ಚುಲಿ ಪ್ರೊಡ್ಯೂಸರ್ ಜೊತೆ ಅಷ್ಟು ಬಾಂಡಿಂಗ್ ಇರಲ್ಲ, ಬಿಕಾಸ್ ಅವರೇ ಇರ್ಲಿಲ್ಲ ನಮ್ಮ ಜೊತೆ, ಒಂದೇ ದಿವಸ ಬಂದಿದ್ದು. ಬಟ್ ಬೆಂಗಳೂರಲ್ಲಿ ಅವರು ಶೂಟಿಂಗ್ ಟೈಮಲ್ಲಿ ಅವ್ರು ಬಂದಿದ್ರು, ಅವಾಗ ನಮ್ಮ ಬಾಂಡಿಂಗ್ ಆಕ್ಚುಲಿ ಚೆನ್ನಾಗಾಯ್ತು. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕೆ ಒಂದು ಒಳ್ಳೆ ಟೈಟಲ್ ಕೊಡ್ಬೇಕಂದ್ರೆ ದಿಸ್ ಟೀಮ್ ವಾಸ್ ಲೈಕ್ ಮೈ ಫ್ಯಾಮಿಲಿ ಅಂತ. ಅಂದ್ರೆ ಇವಾಗ ನನ್ನ ಮನೇಲಿ ನಾನು ಹುಷಾರ್ ತಪ್ಪದೆ ಇಲ್ಲ ಏನಾದ್ರು ಒಂದು ಕೆಲಸ ಮಾಡಿದ್ರೆ ಯಾವ ತರ ನನ್ನ ತಂದೆ ತಾಯಿಗಳು ಟ್ರೀಟ್ ಮಾಡ್ತಾರೋ, ಇಲ್ಲೂ ಹಂಗೆ ನನಗೆ ಆ ಒಂದು ಫ್ಯಾಮಿಲಿ ಬಾಂಡಿಂಗ್ ತರಾನೇ ಇತ್ತು. ಫ್ಯಾಮಿಲಿ ಟ್ರೀಟ್ಮೆಂಟ್ ಹೆಂಗಿರುತ್ತೋ ಸೇಮ್ ಥಿಂಗ್ ನನಗೆ ಇಲ್ಲಿ. ನಾನು ಒಂದು ಶೂಟಿಂಗ್ ಬಂದಿದ್ದೀನಿ ಅಂತ ಅನ್ಸಿರ್ಲಿಲ್ಲ, ಯಾವ್ದೋ ಟ್ರಿಪ್ ಹೋಗಿದ್ದೀನಿ, ನನ್ನ ಫ್ಯಾಮಿಲಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅನ್ನೋ ಬಾಂಡೇ ಇತ್ತು. ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಅಂದ್ರೆ ನಾನು ಹಿಂದೆ ಒಂದು ನಾಯಕಿಯಾಗಿ ಮಾಡ್ಬೇಕು ಅನ್ನುವಾಗ ತುಂಬಾ ರೀತಿಯಾದ ಇದು ಬರ್ತಾ ಇತ್ತು, ಮಾತುಗಳು ಬರ್ತಾ ಇತ್ತು. ಯಾಕೆ ಅಂದ್ರೆ ನನ್ನ ಪ್ರೊನೌನ್ಸಿಯೇಷನ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ. ಬಿಕಾಸ್ ಚಿಕ್ಕವಳಿರುವಾಗ ನನಗೊಂದು ಇನ್ಸಿಡೆಂಟ್ ಆಗುತ್ತೆ, ಬಿದ್ದು ನನ್ನ ನಾಲ್ಗೆ ಮಾಡ್ಕೊಂಡು ಸ್ಟಿಚಸ್ ಆಗಿರುತ್ತೆ. ಸೊ ನಾನು ಎಷ್ಟೋ ಸತಿ ದೇವ್ರ ಹತ್ರ ಬೇಡ್ಕೊಂಡು, ನೀನ್ ಒಂದ್ ಕಡೆ ನನಗೆ ವರಾನು ಕೊಟ್ಟಿದ್ಯಾ, ಒಂದ್ ಕಡೆ ಶಾಪನೂ ಕೊಟ್ಟಿದ್ಯಾ ಅಂತ. ಸೊ ನಾನು ಆ ಒಂದು ಕೊರಗು ನನ್ನಲ್ಲಿ ಇತ್ತು. ಅವ್ರ ಮುಂದೆ ನಾನು ತೋರಿಸ್ಬೇಕು, ಒಂದು ಸಿನಿಮಾ ಆದ್ರೂ ನಾನು ತೋರಿಸ್ಬೇಕು. ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್. ಅಂದ್ರೆ ನನ್ನ ಒಳಗಡೆ ಟ್ಯಾಲೆಂಟ್ ಇದೆ, ಜಸ್ಟ್ ಭಾಷೆ ಬರಲ್ಲ ಅನ್ನೋ ಒಂದು ಪ್ರಾಪರ್ ಪ್ರೊನೌನ್ಸಿಯೇಷನ್ ಇಲ್ಲ ಅಂತ ಜನಗಳು ಈ ತರ ಮಾತಾಡ್ತಿದಾರಲ್ಲ ಅನ್ನೋ ಒಂದು. ಬಟ್ ನನಗೆ ಈ ಒಂದು ಅವಕಾಶ ಸಿಕ್ಕಿದ ಟೈಮಲ್ಲಿ ನನಗಿತ್ತು, ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್. ನನ್ನ ಕಡೆಯಿಂದ ಎಷ್ಟು ಎಫರ್ಟ್ಸ್ ಹಾಕಕ್ಕಾಗುತ್ತೋ 100 ಅಲ್ಲ 200% ಎಫರ್ಟ್ಸ್ ಆಗ್ತೀನಿ ಅಂತ ಹೇಳಿ ನಾನು ಕಂಟಿನ್ಯೂ ಮಾಡಿದೆ. ಅಷ್ಟೇ ಸಪೋರ್ಟ್ ನನಗೆ ಈ ಒಂದು ಟೀಮ್, ಅಂದ್ರೆ ನಾನು ಏನೊಂದು ಫ್ಯಾಮಿಲಿ ಅಂತ ಹೇಳಿದ್ನೋ, ಫ್ಯಾಮಿಲಿ ನನಗೆ ಹೆಂಗ್ ಸಪೋರ್ಟ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ಸಪೋರ್ಟೇ ಇತ್ತು ಈ ಟೀಮಿಂದ. ಸೊ ಹಂಗಾಗಿ ಇಟ್ ವಾಸ್ ವೆರಿ ಗುಡ್. ಅಂದ್ರೆ ಕ್ವಿಕ್ ಆಗಿ ಎಲ್ಲ ಹೋಯ್ತು. ನನಗೆ ಆಕ್ಚುಲಿ ಶೂಟಿಂಗ್ ಮುಗ್ದಿದೆ ಗೊತ್ತಾಗಿಲ್ಲ, ಒಂದೇ ಶೆಡ್ಯೂಲ್ ಅಲ್ಲಿ ಒಂದೇ ಇದ್ರಲ್ಲಿ ಹೋಯ್ತು. ಸೊ ತುಂಬಾ ಖುಷಿ, ತುಂಬಾ ಎಕ್ಸೈಟ್ಮೆಂಟ್. ಇನ್ನ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನಾನು ಕಾಣಿಸ್ಕೊಂಡೆ, ನಾನು ಖುಷಿ ಇದೆ. ಸೊ ವೇಟ್ ಮಾಡ್ತಾ ಇದ್ದೀನಿ, ಫೆಬ್ರವರಿ 21 ರಿಲೀಸ್ ಆಗ್ತಿದೆ, ನೋಡ್ಬೇಕು ಹೇಗ್ ಬಂದಿದೆ ಅಂತ. ನಿಮ್ ಕಡೆಯಿಂದ ಒಂದೆರಡು ಸ್ವೀಟ್ ವರ್ಡ್ಸ್ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಹೀರೋಗೆ, ಫಿಲಂ ಟೀಮ್ಗೆ. ಫಿಲಂ ಟೀಮಿಗೆ ಅಂದ್ರೆ ಇಟ್ ವಾಸ್ ವೆರಿ ಗುಡ್ ಟೀಮು. ಸೊ ಮತ್ತೆ ಅವರ ಜೊತೆ ಒಂದು ವರ್ಕ್ ಮಾಡುವಂತ ಆಸೆ ಇದೆ, ಅಂದ್ರೆ ಇಂಥ ಒಂದು ಟೀಮ್ ಜೊತೆ ವರ್ಕ್ ಮಾಡೋಕೆ ಆಸೆ ಇದೆ. ಇನ್ನು ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಹಂಬಲ್ ಪರ್ಸನ್, ವೆರಿ ಡೌನ್ ಟು ಅರ್ತ್ ಪರ್ಸನ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದೊಂದ್ಸತಿ ಹೋಗುವಾಗ ಪ್ರೊಡ್ಯೂಸರ್ ಅಷ್ಟು ಬಾಂಡಿಂಗ್ ಇರಲ್ಲ, ಬಟ್ ಈ ವಾಸ್ ವೆರಿ ಗುಡ್. ಅಂದ್ರೆ ಒಂದು ಡೌನ್ ಟು ಅರ್ತ್ ಪರ್ಸನ್ ಅಂತ ಹೇಳ್ಬೋದು. ನಮಗೆ ಏನೇ ಒಂದು ಬೇಕು ಅಂದ್ರೂ ಯಾವ್ದಕ್ಕೂ ಬ್ಯಾಕ್ ಸ್ಟೆಪ್ ತಗೊಂಡಿಲ್ಲ, ಎಲ್ಲ ಇದಕ್ಕೂ ಎಸ್ ಮಾಡೋಣ ಅಂತಾನೆ ಹೋಗ್ತಾ ಇದ್ರು. ಇನ್ನು ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಯೂಶ್ವಲಿ ಯಾವುದೇ ಸೆಟಿಗೆ ಹೋಗಿದ್ರು ಡೈರೆಕ್ಟರ್ ಇಷ್ಟು ಕಾಮ್ ಆಗಿರಲ್ಲ, ತುಂಬಾ ರ್ಯಾಶ್ ಆಗಿರ್ತಾರೆ. ಈ ವಾಸ್ ವೆರಿ ಸ್ವೀಟ್ ಅಂತ ಹೇಳ್ಬೋದು. ಏನೇ ಒಂದು ಎಷ್ಟು ಸತಿ ನೀವು ಹೋಗಿ ಡೌಟ್ಸ್ ಕೇಳಿ ಹೇಳ್ಕೊಡ್ತಾರೆ. ಡೈಲಾಗ್ಸ್ ಅಲ್ಲಿ ನಿಮಗೆ ಏನಾದ್ರು ಕನ್ಫ್ಯೂಷನ್ ಇದೆ, ಮಿಸ್ಟೇಕ್ಸ್ ಇದೆ ಅಂದ್ರೆ ಮತ್ತೆ ಹೇಳ್ತಾರೆ. ಅವ್ರು 1000 ಸತಿ ಕೇಳಿದ್ರು ಅವ್ರಿಗೆ ಪರ್ಫೆಕ್ಷನ್ ಇಸ್ ಮೇನ್ ಇಂಪಾರ್ಟೆಂಟ್. ನೀನು ಎಷ್ಟೇ ಟೇಕ್ಸ್ ತಗೋ, ನೋ ಪ್ರಾಬ್ಲಮ್. ನೀನು ಒಂದೇ ಟೇಕಲ್ಲಿ ಅವ್ರಿಗೆ ಏನಾದ್ರು ಇನ್ನೊಂದ್ಸತಿ ತಗೋ, ನೋ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅಂದ್ರೆ ಇಟ್ ವಾಸ್ ವೆರಿ ಹಂಬಲ್. ಅಟ್ಮಾಸ್ಫಿಯರ್ ಅವ್ರು ಏನ್ ಕ್ರಿಯೇಟ್ ಮಾಡಿದ್ರು ದಟ್ ವಾಸ್ ವೆರಿ ಸ್ವೀಟ್. ಇನ್ನು ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಸಪೋರ್ಟಿವ್ ಪರ್ಸನ್, ಏನಾದ್ರು ಹೇಳಿದ್ರೆ ಹೇಳ್ಕೊಡ್ತಾ ಇದ್ರು. ಸೊ ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ. ಇಲ್ಲಿ ನಾನು ಒಬ್ರ ಬಗ್ಗೆ ಹಿಂಗೆ ಹೇಳ್ಬೇಕು, ಎವ್ರಿ ಒನ್ ವಾಸ್ ಲೈಕ್ ಅ ಫ್ಯಾಮಿಲಿ. ಒಂದು ತಂದೆ ಸ್ಥಾನದಲ್ಲಿ ನಿಂತು ಹೇಗ್ ನೋಡ್ತಾರೋ ಹಾಗೆ ಇದ್ರು ಅಂತ. ಬಟ್ ಎಲ್ಲ ಆಕ್ಟರ್ಸ್ ಜೊತೆನೂ ವರ್ಕ್ ಮಾಡುವಂತ ಆಸೆ ಇದೆ. ಥ್ಯಾಂಕ್ ಯು.